ಇದ್ದು ಕೂಡ ಅವರು ಈ ರೂಪದಲ್ಲಿ ನಮಗಿದ್ದಾರೆ ಅನ್ನುವಂಥ ಭಾವನೆ ಎಲ್ಲ ಭಕ್ತರಲ್ಲಿ ಒಂದು ಶಕ್ತಿಯನ್ನು ತಂದುಕೊಡುವಂಥ ಕೆಲಸ ಆಗಿದೆ ಅಂತೇಳಿ ಹೇಳಬೇಕಾಗಿರುವಂತಹ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಅವರ ಬಗ್ಗೆ ಹೇಳೋದಕ್ಕೆ ಸಾಲದವರು. ಅವರ ವಿಶೇಷವಾಗಿರುವಂತಹ ಗುಣಗಳಿಂದ ಕೂಡಿದಂತಹ ಮಾನವೀಯತೆಯ ದೊಡ್ಡ ಗುಣ ಅಂತಂದ್ರೆ, ಎಲ್ಲರನ್ನ ಪ್ರೀತಿಸುವಂತಹ ಒಂದು ವಿಶೇಷ ಗುಣ ಅಂತಂದ್ರೆ ಅದು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು. ಏನು ಬಸವಣ್ಣವರು ಹೇಳ್ತಾರಲ್ಲ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ಏನು ಬಸವಣ್ಣವರ ವಚನ ಇದೆ. ಅದನ್ನ ಎಲ್ಲಿ ನೋಡಬಹುದಾಗಿತ್ತಪ್ಪ ಅಂತಂದ್ರೆ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರ ಬದುಕಿನಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹ ಅಂತಹದಕ್ಕೆ ಇಂಥವರನ್ನೇ ಕುರಿತು ಹೇಳಿರುವಂತಹ ಒಬ್ಬ ಶರಣ 12ನೇ ಶತಮಾನದಲ್ಲಿ ಒಲಿಂಗ ಪೆದ್ದೆ ಇರುವಂತಹ ಶರಣ ಆಗಿರ್ಬೋದು. ಅವ್ರು ಹೇಳ್ತಾ ಇದ್ರು, ಇಂತಹ ಮಹಾನುಭಾವರನ್ನ ಕುರಿತು ಅವ್ರು ಹೇಳ್ತಾ ಇದ್ರು, ಲೋಕದಂತೆ ಬಾಳರು, ಲೋಕದಂತೆ ಇರರು, ಲೋಕದಂತೆ ಹೋಗರು, ಪುಣ್ಯದಂತೆ ಒಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡ ನಿಮ್ಮ ಶರಣರು, ಉಪಮಿಸಬಾರದ ಉಪಮಾತೀತರು ಅಂತ ಮಾತನ್ನು ಹೇಳ್ತಾ ಇದ್ರು. ಇಂಥವರೆಲ್ಲರೂ ಕೂಡ ಮಹಾನುಭಾವರು ಹೇಗೆ ಬರ್ತಾರಪ್ಪ ಅಂತಂದ್ರೆ ಸಾಮಾನ್ಯ ಜನರಿಗೆ ಬರೋದಿಲ್ಲ. ಅವರು ವಿಶೇಷವಾಗಿ ಲೋಕದ ಪುಣ್ಯವೇ ತಾವಾದಂತೆ ಈ ಲೋಕಕ್ಕೆ ಜನ್ಮೆತ್ತಿ ಬಂದಂತಹ ಹೇಗಿರ್ತಾರಪ್ಪ ಅಂತಂದ್ರೆ ಜ್ಞಾನದಲ್ಲೇ ಅವರ ಬದುಕನ್ನ ಕಳೆದುವಂತಹ ಕೊನೆ ಹೇಗೆ ಹೋಗ್ತಾರಪ್ಪ ಅಂತಂದ್ರೆ ಮುಕ್ತಿಯಂತೆ ಅವರು ಎಲ್ಲವನ್ನ ಬಿಟ್ಟು ಹೋಗುವಂತಹ ಜೊತೆಗೆ ಒಂದು ಮಾತು ಹೇಳ್ತಾರೆ, ಅವ್ರಿಗೆ ಏನಪ್ಪ ಅಂದ್ರೆ ಉಪಮಿಸಬಾರದು ಉಪಮಾತಿದ್ದರು ಅಂತ ಹೇಳ್ತಾರೆ. ಅಂದ್ರೆ ಅವ್ರನ್ನ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲದೇ ಇರುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಹೋಗುವಂತಹ, ಅವರಿಗೆ ಹೋಲಿಕೆ ಮಾಡೋದಕ್ಕೆ ಯಾವುದೂ ಸಿಗೋದಿಲ್ಲ. ಆ ರೀತಿಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರಿಗೆ ಹೋಲಿಕೆ ಅಂದ್ರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಯವರಿಗೆ ಅವರೇ ಹೋಲಿಕೆ ಆಗುವಂತಹ. ಇವಾಗ ನೀವೆಲ್ಲ ಹೇಳ್ತೀವಿ, ಆಕಾಶಕ್ಕೆ ಹೋಲಿಕೆ ಯಾವುದಪ್ಪ? ಆಕಾಶಕ್ಕೆ. ಸಮುದ್ರಕ್ಕೆ ಹೋಲಿಕೆ ಯಾವುದು? ಸಮುದ್ರವೇ. ಹಾಗೆ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರಿಗೆ ಹೋಲಿಕೆ ಅಂತಂದ್ರೆ ಅವರೇ ಹೊರತು ಮತ್ತೊಬ್ಬರನ್ನ ನಾವು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗಿರುವಂತಹ ಮಹಾತ್ಮರು ಯಾವತ್ತೂ ಕೂಡ ಈ ನಾಡಿಗೆ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಭಗವಂತ ಅವಾಗಿಂದ ಅವಾಗ ಕಲಿಸ್ಕೊಡ್ತಾ ಇರ್ತಾನೆ. ಒಂದು ಸುಭಾಷಿತ ಇದೆ, ರವಿಚಂದ್ರವು ಘನ ವೃಕ್ಷಾಹ ನದೀಗಾವಶ್ಚ ಮಹಾತ್ಮನಃ ಏತೇ ಪರೋಪಕಾರಾಯ ಯುಗೇ ದೇವೇನ ನಿರ್ಮಿತಾಹ ಅನ್ನುವಂತಹ ಒಂದು ಮಾತು. ಮಹಾತ್ಮರು ಹೇಗೆ ಬರ್ತಾರಪ್ಪ ಅಂದ್ರೆ ಈ ಲೋಕದ ಉದ್ಧಾರಕ್ಕಾಗಿ ಭಗವಂತ ಕಳಿಸ್ಕೊಡ್ತಾನೆ. ಹೇಗೆ ಅಂದ್ರೆ ಈ ಲೋಕದಲ್ಲಿ ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ. ಯಾರಿಗೆ ಕೊಡ್ತಾನೆ? ಎಲ್ಲರಿಗೂ, ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾನೆ. ಚಂದ್ರ ತಂಪನ್ನ ಹೇಳ್ತಾ ಇದ್ದಾನೆ. ಹಾಗೆ ಮಳೆ ಸುರಿಸುವಂತ ಮೋಡಗಳು ಎಲ್ಲರಿಗೂ ಸುರಿಸ್ತಾ ಇದ್ದಾರೆ. ನಾವು ಮೋಡ ಅಲ್ಲೇ ಸುರಿಸಪ್ಪ ಎಲ್ಲೇ ಸುರಿಸಿ ಯಾರು ಹೇಳೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ನದಿಗಳು ಹರಿಯುವಂತಹ ನೀರು ಎಲ್ಲರಿಗೂ ಕೊಡುವಂತಹ, ಹಸು ಹಾಲನ್ನ ಕೊಡ್ತದೆ. ಹೀಗೆ ಇವೆಲ್ಲವೂ ಕೂಡ ಅದರ ಜೊತೆಗೆ ಮಹಾತ್ಮರು. ಇವೆಲ್ಲವೂ ಯಾರಿಗಾಗಿ ಅಂತಂದ್ರೆ ಪರೋಪಕಾರಾಯ, ಇನ್ನೊಬ್ಬರಿಗಾಗಿ, ಸಮಾಜಕ್ಕಾಗಿ, ನಾಡಿಗಾಗಿ ಭಗವಂತರಿಂದಲೇ ಸೃಷ್ಟಿಗೊಂಡಂತಹ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ವಿಶೇಷ ವ್ಯಕ್ತಿತ್ವ ಅಂದ್ರೆ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರು ಅಂತ ನಾವು ಹೇಳಬೇಕಾಗಿರುವಂತಹ ಕುಲಂ ಪವಿತ್ರ ಜನನೀಕೃತಾರ್ಥ ಪುಣ್ಯವತಿ ಚರ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕುಲವೇ ಪವಿತ್ರವಾಗೋಯಿತು, ಎತ್ತಂತ ತಾಯಿ ಧನ್ಯಳಾದಳು, ಈ ಭೂಮಿಯು ಕೂಡ ಪಾವನವಾದಳು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂತಹ ಒಂದು ಕೀರ್ತಿಗೆ ಪಾತ್ರ ಆಗಿರುವಂತಹ ಗುರುವಿನ ಸ್ಥಾನ ಬಹಳ ದೊಡ್ಡದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟುಕೊಂಡು ಬಂದಿದ್ದಾರೆ. ತಂದೆ ತಾಯಿಯ ನಂತರ ಎರಡನೇ ಸ್ಥಾನ, ಮೂರನೇ ಸ್ಥಾನ ಯಾವುದಪ್ಪ ಅಂದ್ರೆ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿರುವಂತಹ ನ ಗುರೋರಧಿಕಂ ನ ಗುರೋರಧಿಕಂ ಅನ್ನುವಂತಹ ಒಂದು ಮಾತಿದೆ. ಗುರುವಿಗಿಂತಲೂ ಅಧಿಕವಾದಂತಹದ್ದು ಯಾವುದಿಲ್ಲ ಅನ್ನುವಂತಹ ಮಾತನ್ನ ಹಿಂದಿನಿಂದಲೂ ಕೂಡ ಹೇಳಿಕೊಂಡು ಬಂದಿರುವಂತಹ ಅಂತಹ ಎತ್ತರದ ಗುರುವಿನ ಸ್ಥಾನಕ್ಕೆ ಅವರು ಆ ಮಹತ್ವವನ್ನು ಎತ್ತಿಸುವಂತ ಕೆಲಸವನ್ನು ಪೂಜ್ಯರು ಮಾಡಿಕೊಂಡು ಬಂದಿರುವಂತಹ ಗುರುವಿನ ಮಹಿಮೆ ಎಷ್ಟು ದೊಡ್ಡದು ಅಂತಂದ್ರೆ ಕಬೀರದಾಸರು ಹೇಳ್ತಾರೆ, ಈ ಭೂಮಿಯನ್ನೇ ನೀವು ಆ ಕಾಗದವನ್ನು ಮಾಡಿಕೊಳ್ಳಿ, ಸಪ್ತ ಸಾಗರದ ನೀರನ್ನೇ ಮಸಿಯನ್ನಾಗಿ ಮಾಡಿಕೊಂಡು ಗಿಡಮರಗಳನ್ನೇ ನೀವು ಪೆನ್ನನ್ನಾಗಿ ಮಾಡಿಕೊಂಡು ಬರೆದರೂ ಕೂಡ ಗುರುವಿನ ಮಹಿಮೆಯನ್ನು ಬರೆಯೋದಕ್ಕೆ ಆಗಲಿಲ್ಲ ಅನ್ನುವಂತಹ ಮಾತನ್ನ ಕಬೀರದಾಸರು ಹೇಳಿರುವಂತಹ ಅಂತಹ ಪೂಜ್ಯರ ಗುರುವಿನ ಸ್ಥಾನ ಇವತ್ತು ತುಂಬಿ ಅದಕ್ಕೆ ಮಹತ್ವವನ್ನು ತಂದುಕೊಟ್ಟಂತಹವರು ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರು ಅಂತ ಹೇಳಬೇಕಾಗಿರುವಂತಹ ಅವರ ಸೇವಾ ಕಾರ್ಯ 50-54 ವರ್ಷಗಳ ಕಾಲ ನಿರಂತರವಾಗಿ ಅವರು ಸ್ವಂತಕ್ಕಾಗಿ ಏನೂ ಮಾಡಿದವರಲ್ಲ, ತಮ್ಮ ದೇಹವನ್ನ ದಂಡಿಸಿದಂತಹವರು. ನಾನು ಕಳೆದ ಮಸ್ತಕಾಭಿಷೇಕ ಮುಗಿದ ಒಂದು 2-3-4 ದಿವಸಗಳ ನಂತರ ನೋಡೋದಕ್ಕೆ ಬಂದರೆ ಅವ್ರು ಹೇಗಿದ್ರು ಕಾಲಲ್ಲಿ ರಕ್ತ ಸುರಿತಾ ಇತ್ತು.
ಎದುರಿಸ್ತಾ ಇರಲಿಲ್ಲ ಅವರು. ಆ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಂತಹವರು. ಪೂಜ್ಯರು ಹೇಳ್ತಾ ಇದ್ರು, ಭಕ್ತರು ಕುಳಿತಿರುವಂತಹ ಪೂಜ್ಯರು ಹೇಳ್ತಾ ಇದ್ರು, ಮಹಾಮಸ್ತಕಾಭಿಷೇಕ ಆಯಿತು, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಕರೆದು ಆಹ್ವಾನ ಮಾಡಿದಾಗ ಇವು ಬೆಂಗಳೂರಿನಲ್ಲಿ ಏನಾದರೂ ಒಂದು ಕೇಂದ್ರ ಮಾಡಬೇಕು ಅಂತ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳನ್ನ ವೀರಪ್ಪ ಮೊಯ್ಲಿಯವರು ಕೇಳಿದ್ರು. ವೀರಪ್ಪ ಮೊಯ್ಲಿಯವರು ಅದಕ್ಕೆ ಸಿದ್ಧವಾಗಿ ಏನು ಬೇಕಾದರೂ ಕೊಡೋದಕ್ಕೆ ಮಠಕ್ಕೆ ಎಲ್ಲ ಅವನು. ಆದರೆ ಹೇಳಿದಂತೆ ಮಠಕ್ಕೆ ಯಾವುದೇ ಸ್ಥಾನವಾದ ವಸ್ತುಗಳು ಬೇಕಾಗಿಲ್ಲ, ಬಂದಂತಹ ಭಕ್ತರಿಗೆ ಏನೋ ತೊಂದರೆ ಆಗದೆ ವ್ಯವಸ್ಥೆ ಆಗಬೇಕು, ಅದಕ್ಕೆ ನೀವು ಮಾಡಿಕೊಡಬೇಕು ಅನ್ನುವಂತಹ ಮಾತನ್ನ ಪೂಜ್ಯರು ಅಂತ ಹೇಳ್ತಾರೆ. ಅಂದ್ರೆ ಭಕ್ತರ ಬಗ್ಗೆ ಅವರು ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನ ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಂತಹದ್ದು ಅಂತಹ ಪೂಜ್ಯರ ಒಂದು ಸ್ಮರಣೆಯನ್ನು ನಾವು ಮಾಡ್ತಾ ಇದ್ವಿ. ಗುರು ಹೇಗೆ ಮಾಡ್ತಾನಮ್ಮ ಅಂತಂದ್ರೆ, ಪಾಶ್ಚಿಮಾತ್ಯರೆಲ್ಲ ಗುರುವಿನ ಬಗ್ಗೆ ಹೇಳ್ತಾರೆ, ದ ನೇಚರ್ ಬ್ರಿಂಗ್ಸ್ ಅಸ್ ಟು ದಿಸ್ ಅರ್ತ್, ದ ಮಾಸ್ಟರ್ ಟೇಕ್ಸ್ ಅಸ್ ಟು ದಿಸ್ ಸ್ಕೈ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದ್ರೆ ಈ ಪ್ರಕೃತಿ ನಮ್ಮನ್ನ ಈ ಭೂಮಿಗೆ ತರ್ತದಂತೆ, ಆದ್ರೆ ಗುರು ಅನ್ನುವಂತಹ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪ್ರಕೃತಿಯನ್ನ ಬೀಳಿಸಿ ನಮ್ಮನ್ನ ಮೇಲಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಗುರು ತಮ್ಮ ನಿರಂತರವಾಗಿ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಹಾಗೆ ಪರಮ ಪೂಜ್ಯ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ತಮ್ಮ ಇಡೀ ಬದುಕನ್ನ ಸಮಾಜಕ್ಕಾಗಿ, ಸೇವೆಗಾಗಿ, ಸಾಹಿತ್ಯಕ್ಕಾಗಿ, ಸಂಸ್ಕೃತಿಗಾಗಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಇಡೀ ತಮ್ಮ ಬದುಕನ್ನು ಅರ್ಪಣೆ ಮಾಡಿಕೊಂಡು ಬಂದಂತಹ, ಅದನ್ನೇ ಜೇಡರ ದಾಸಿಮಯ್ಯ ಅನ್ನುವಂತಹ ಶರಣರು ಒಂದು ಮಾತನ್ನು ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ಕಾಲು ಮೀಸಲು ಶಿವನ, ಕೈ ಮೀಸಲು ಶಿವನ, ಈ ದೇಹವೆಲ್ಲವೂ ಮೀಸಲು ಶಿವನ, ಈ ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ಕೊಡಲಿರುವ ಅಂತೇಳಿ ಜೇಡರ ದಾಸಿಮಯ್ಯರು ಬಹಳ ಸುಂದರವಾಗಿ ಹೇಳಿರುವಂತಹ, ಈ ಕೈ ಕಾಲು ದೇಹ ಎಲ್ಲವೂ ಕೂಡ ಸಮಾಜಕ್ಕಾಗಿ, ಸೇವೆಗಾಗಿ ಮೀಸಲಾಗಿರುವಂತಹ ಯಾರಪ್ಪ ಅಂದ್ರೆ ಅವನೇ ಜಗದೀಶನಾಗಿರುವಂತಹ ಭಾವನೆ ಇರುವಂತಹದ್ದು. ಅಂತಹ ಹಿನ್ನೆಲೆಯಲ್ಲಿ ಪೂಜ್ಯರು ಇವತ್ತು ಈ ಒಂದು ಪ್ರಾಕೃತಿಕ ಭಾಷೆ ಇರ್ಬೋದು, ನಮ್ಮ ಪುರಾತನವಾದಂತಹ ಭಾಷೆಗಳನ್ನಿರ್ಬೋದು, ಅವನ್ನೆಲ್ಲ ಉಳಿಸೋದಕ್ಕೆ ತುಂಬಾ ಶ್ರಮವನ್ನು ಪಟ್ಟಂತಹವರು ಪೂಜ್ಯ ಚಾಲಕೀರ್ತಿ ಭಟ್ಟಾರಕ ಸ್ವಾಮಿಗಳು ಅಷ್ಟೇ ಅಲ್ಲ, ಇದು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ವಿಶ್ವದಾದ್ಯಂತ, ದೇಶದಾದ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕರೆಸಿ ಅದರ ಒಳಗೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಪೂಜ್ಯ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ನಿರಂತರವಾಗಿ ಮಾಡಿಕೊಂಡು ಬಂದಂತಹವರು. ಏನು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅನ್ನುವಂತಹ ವಿಧಿಯಲ್ಲ, ಆ ಮೂರನ್ನೂ ಕೂಡ ತಮ್ಮ ಉಸಿರನ್ನಾಗಿಸಿಕೊಂಡು ಪೂಜ್ಯರು ಜೀವಿಸಿದಂತಹ ಅವರು ಪೂಜ್ಯ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಸ್ಮರಣೆ ಅನ್ನುವಂಥದ್ದು ಭಕ್ತರಿಗೆ ಒಂದು ಶಕ್ತಿಯಾಗಿರುವಂತಹ, ನನಗೆ ನಿಮ್ಮ ನೆನಹಾದಾಗಲೇ ಉದಯ, ನನಗೆ ನಿಮ್ಮ ಮನಹಾದಾಗಲೇ ಅಸ್ತಮಾನ ಅನ್ನುವಂತಹ ಮಾತು. ಅಂದ್ರೆ ನಿಮ್ಮ ನೆನಹು ಅನ್ನುವಂಥದ್ದು ನಮ್ಮ ಜೀವನದ ಉದಯ, ಬೆಳಕು ಅನ್ನುವಂತಹ ಮಾತು ಭಕ್ತರಿಗೆ ಇರುವಂತಹದ್ದು. ಆ ರೀತಿಯಲ್ಲಿ ಇವತ್ತು ಶ್ರವಣಬೆಳಗೊಳದ ಬೆಳಕಾಗಿ ಇದರ ಕೀರ್ತಿಯ ಕಳಶವನ್ನ ಇಡೀ ವಿಶ್ವಕ್ಕೆ ಕೊಂಡೊಯ್ದಂತಹ ಪೂಜ್ಯ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಯವರ ಈ ಒಂದು ಸಂಸ್ಮರಣೆಯ ಪವಿತ್ರ ಮಂಗಳ ಕಾರ್ಯಕ್ರಮ, ಇದು ಭಕ್ತಿಯ ಸಮರ್ಪಣೆಯ ಕಾರ್ಯಕ್ರಮ. ಅದರ ಪ್ರತೀಕವಾಗಿ ಇವತ್ತು ನಿಷಿದಿಯ ಮಂಟಪವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ ಪೂಜ್ಯ ಅಭಿನವ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಇದು ಹೇಗೆ ನಡೆದು ಬಂತು ಅನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತು ಅಲ್ಲಿ ಹೋದಾಗ ನನಗೆ ಅನ್ನಿಸ್ತು, ಪೂಜ್ಯ ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳ ಪಾದಕ್ಕೆ ದರ್ಶನ ಮಾಡಿದ್ರೆ ಬಾಹುಬಲಿ ದರ್ಶನ ಇನ್ನೇ ಆಗುತ್ತದೆ. ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ನೋಡಿದ್ರೆ ನೇರವಾಗಿ ಬಾಹುಬಲಿಯಲ್ಲೇ ಕಾಣ್ತಾ ಇರ್ತಾರೆ. ಅಷ್ಟು ದರ್ಶನ ಹತ್ತು ಹೋಗೋದಕ್ಕೆ ಶ್ರಮ ಆಗೋರಿಗೆ ಈ ಚಿಕ್ಕ ಬೆಟ್ಟ ಹತ್ಬಿಟ್ರೆ ಅವ್ರ ಪಾದಕ್ಕೆ ಹತ್ರ ಹೋದ್ರೆ ಸಾಕು, ಬಾಹುಬಲಿಯಲ್ಲೇ ಬರ್ತಾನೆ ಅನ್ನುವಂಥ ಭಾವನೆ ಬರುವಂತಹದ್ದು. ಅಂತಹ ಒಂದು ಶಿಲಾ ಮಂಟಪ ಅವರ ಪಾದಕೆಯ ಒಂದು ಪ್ರದರ್ಶನ ಆಗುತ್ತೆ. ಗುರುಪಾದ ಪ್ರಣತಿಯೇ ಶಿರಸಿಯ ಭೂಷಣ ಅನ್ನುವಂತಹ ಮಾತನ್ನು ಇರ್ತಾರೆ. ನಮ್ಮ ಶಿರಸಿಗೆ ಯಾವುದಪ್ಪ ಭೂಷಣ ಅಂದ್ರೆ ಗುರುವಿನ ಪಾದಕ್ಕೆ ನಮ್ಮ ತಲೆಯನ್ನು ಅರ್ಪಿಸುವಂತಹದ್ದೇ ಭೂಷಣ ಅನ್ನುವಂತಹ ಮಾತಿದೆ. ಹಾಗೆ ಗುರು ಪಾದಕೆಯನ್ನ ದರ್ಶನಕ್ಕೆ ಇಟ್ಟಿರುವಂತಹದ್ದು ಶಿಲಾ ಮಂಟಪ ನಿರ್ಮಾಣ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಅವರ ಜೀವನ ಚರಿತ್ರೆಯನ್ನ ಒಂದು ಶಾಸನದ ರೂಪದಲ್ಲಿ ಶ್ರೀಗಳು ಹೇಳಿದಾಗೆ ಇಡೀ ಇವತ್ತು ಶ್ರವಣಬೆಳಗೊಳದಲ್ಲಿ 530ಕ್ಕೂ ಹೆಚ್ಚು ಶಾಸನಗಳಿರುವಂತಹ ಒಂದು ಪ್ರದೇಶ ಇದು. ಅದರ ಜೊತೆಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಪೂಜ್ಯರನ್ನ ಕುರಿತಂತಹ ಅವರ ಸಾಧನೆ, ಸಿದ್ಧಿ ಎಲ್ಲವನ್ನ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಇವತ್ತು ಶಾಸನದ ರೂಪದಲ್ಲಿರುವ ಆ ಒಂದು ಫಲಕವನ್ನು ಉದ್ಘಾಟನೆ ಮಾಡೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತು, ಸಂತೋಷ ಅನಿಸ್ತು. ಅವರ ಎಲ್ಲ ಜೀವನ ಚರಿತ್ರೆಗಳನ್ನ ಅಲ್ಲಿ ಶಿಲೆಯಲ್ಲಿ ನಿರ್ಮಾಣ ಮಾಡಿರುವ, ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನ ಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಇವೆಲ್ಲವೂ ಕೂಡ ಯಾರಿಗಾಗಿ ಅಂತಂದ್ರೆ ನಿಮಗಾಗಿ, ಭಕ್ತರಿಗಾಗಿ ಎಲ್ಲವನ್ನು ಏರ್ಪಾటు ಮಾಡಿರುವಂತಹದ್ದು. ನೀವೆಲ್ಲ ಚೆನ್ನಾಗಿದ್ರೆ ಪೂಜ್ಯರು ಯಾವತ್ತೂ ಕೂಡ ಚೆನ್ನಾಗಿರೋದಕ್ಕೆ ಭಕ್ತರ ಹಿತವೇ ನನ್ನ ಹಿತ ಅಂತ ಬಳಸಿಕೊಂಡು ಬದುಕಿದಂತಹ ಅವರು ಚಾಲಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೂ ನನ್ನ ಸಿದ್ಧಗಂಗಾ ಮಠಕ್ಕೆ ಅವಿನಾಭಾವ ಸಂಬಂಧ ಇತ್ತು. ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರ ಬಗ್ಗೆ
ಅವ್ರು ಎಂಥ ಪ್ರೀತಿ ಇತ್ತು ಅಂದರೆ ಅವ್ರ ಮಾತೃ ವಾತ್ಸಲ್ಯದಂತೆ ನೋಡುವಂಥ ಪ್ರೀತಿಯನ್ನು ಇಟ್ಕೊಂಡಿದ್ರು. ನಿಮಗೆ ಗೊತ್ತಿರಬೇಕು, ನಿಮಗೆಲ್ಲರಿಗೂ ಕೂಡ ಪೂಜ್ಯರು ಕೆಲವು ವರ್ಷಗಳ ಕಾಲ ವಾಹನದಲ್ಲಿ ಪ್ರವಾಸ ಮಾಡೋದನ್ನು ನಿಷೇಧ ಮಾಡಿದ್ರು, ನಿಲ್ಲಿಸಬೇಕು ಅವರು. ಆದರೆ ನಮ್ಮ ಪರಮ ಪೂಜ್ಯರ ಆರೋಗ್ಯ ತಪ್ಪಿದಾಗ ಕೊನೆಯ ಕಾಲದಲ್ಲಿ ಪೂಜ್ಯ ಚಾಲಕಟ್ಟಿ ಪ್ರಕಾರ ಸ್ವಾಮಿಯವರು ಆ ಒಂದು ನಿಯಮವನ್ನು ಬೀರಿ ಬಿಚ್ಚಿ ಅದು ಬಂದು ಮಠಕ್ಕೆ ಪೂಜ್ಯರ ದರ್ಶನ ಮಾಡಿಕೊಂಡು ಬಂದಂತಹ ಅಂದರೆ ಚಾಲಕಟ್ಟಿ ಪ್ರಕಾರ ಮಹಾಸ್ವಾಮಿಯವರು ಅಂತೇಳಿ ಅವರ ಬಗ್ಗೆ ಅಷ್ಟು ಪ್ರೀತಿ ಭಕ್ತಿಯನ್ನು ಇಟ್ಕೊಂಡಂತಹ. ಅಷ್ಟೇ ಅಲ್ಲ, ನಮ್ಮ ಮಠಕ್ಕೂ ಜೈನ ಸಮುದಾಯಕ್ಕೂ ಅವಿನಾಭಾವ ಸಂಬಂಧ ಇರುವಂಥದ್ದು. ನಮ್ಮ ತುಮಕೂರಿನಲ್ಲಿ ಯಾವತ್ತೂ ಕೂಡ ಯಾರೇ ಜೈನ ಮುನಿಗಳು ಬಂದರೂ ಕೂಡ ಅವರು ನಮ್ಮ ಬಸದಿ ಬೆಟ್ಟಕ್ಕೆ ಬರ್ತಾರೆ, ಮಂದರಗಿರಿಗೆ ಬರ್ತಾರೆ. ಮಂದರಗಿರಿ ಪಕ್ಕದಲ್ಲೇ ನಮಗೆ ಇಂಥ ಒಂದು ಜೊತೆ ಬಸದಿ ಇರುವಂಥದ್ದು ತುಂಬಾ ಪ್ರಶಾಂತವಾದಂಥ ಒಂದು ಸ್ಥಳ. ಅಲ್ಲಿಗೆ ಬಂದಂತಹ ಎಲ್ಲ ಮನೆಗಳು ಕೂಡ ನಮ್ಮ ಪರಮಪೂಜ್ಯರಿಗೆ ಮಠಕ್ಕೆ ಬಂದೇ ಹೋಗುವಂತಹ ಒಂದು ಸಂಪ್ರದಾಯ. ಅದರ ಜೊತೆಗೆ ನಮ್ಮ ತುಮಕೂರಿನ ಜೈನ ಸಮಾಜವು ಅದೇ ಒಂದು ಭಾವನೆಯನ್ನು ಇಟ್ಕೊಂಡು ಬಂದಿರುವಂತಹ. ಯಾಕೆಂದರೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕುಲದ ಸಂಗನ ಶರಣರೇ ಕುಲಜಿರುವ ಹಾಗೆ ನಮ್ಮ ಒಂದು ಸಮಾಜವೂ ಕೂಡ ಅದೇ ರೀತಿ ಎಲ್ಲರಿಗೂ ಕೂಡ ಹಿತವನ್ನೇ ಬಯಸುವಂತಹದ್ದು. ಜೈನ ಸಮಾಜವೂ ಕೂಡ ಸಕಲ ಜೀವಗಳಿಗೂ ಕೂಡ ಹಿತವನ್ನೇ ಬಯಸುವಂತಹದ್ದು. ಆ ಸಂಬಂಧದಿಂದ ಯಾವತ್ತೂ ನಾವು ಜೊತೆಯಲ್ಲಿ ಇರ್ತೇವೆ. ಇವತ್ತೇನು ಅಭಿನವ